ಎಲ್ಲ ಗಣ್ಯರೇ ಹಾಗೂ ಕಾರ್ಮಿಕ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ನನ್ನ ಪ್ರೀತಿಯ ಕಾರ್ಮಿಕ ಬಂಧುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ಮುಂಜಾನೆಯ ಶುಭೋದಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಇಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಂಘ ಅಟ್ಟಿ ಚಿನ್ನದ ಗಣಿ ಹಾಗೂ ನಮ್ಮ ಅಟ್ಟಿ ಚಿನ್ನದ ಗಣಿ ಕಂಪನಿಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂಥ ರಕ್ತದಾನ ಶಿಬಿರ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರುವುದು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಉತ್ಸಾಹವಾಗಿ ಎಲ್ಲ ನಮ್ಮ ಯುವಕ ನೌಕರರು ಬಂದಿರುವುದು ಬಹಳ ಸಂತೋಷವಾದ ವಿಷಯ. ರಕ್ತದಾನ ಮಹಾದಾನ, ರಕ್ತದಾನ ಶ್ರೇಷ್ಠ ದಾನ, ರಕ್ತದಾನ ಜೀವದಾನ. ರಕ್ತಕ್ಕೆ ಮಾತ್ರ ಇದೆ ಜೀವವನ್ನು ನೀಡುವ ಶಕ್ತಿ. ಇದು ಅತ್ಯಂತ ಅಂದರೆ ರೋಗಗ್ರಸ್ತರಾದ ತೀವ್ರತರವಾದ ರೋಗಗಳಿಗೆ ತುತ್ತಾದಂಥ ವ್ಯಕ್ತಿಗಳಿಗೆ, ಅಂದರೆ ಕ್ಯಾನ್ಸರ್ ಪೀಡಿತ ರೋಗಗಳಿಗಿರ್ಬೋದು ಹಾಗೂ ಅಪಘಾತಕ್ಕೆ ಒಳಗಾದ ರೋಗಗಳಿಗಿರ್ಬೋದು, ಅವರಿಗೆ ಈ ರಕ್ತವು ದಾನ ಮಾಡುವುದರಿಂದ ಅವರಿಗೆ ರೋಗವು ಗುಣಮುಖ ಆಗಲಿಕ್ಕೆ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ ಈ ರಕ್ತದಾನ. ರಕ್ತದಾನ ಇದು ಕೃತಕವಾದಂಥ ವಸ್ತುವಲ್ಲ. ರಕ್ತದಾನ ಮನುಷ್ಯನಿಂದ ಪಡೆಯುವಂಥದ್ದು ಮಾತ್ರವಾಗಿದೆ. ಇದಕ್ಕೆ ಪರ್ಯಾಯವಾದ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಜೀವದಲ್ಲಿ ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ನಾವು. ಇಂದು ನೀವೆಲ್ಲರೂ ಒಂದು ರಕ್ತದಾನ ಮಾಡುವುದರ ಮೂಲಕ ಇನ್ನೊಂದು 3 ಜೀವಗಳಿಗೆ ನೀವು ಜೀವದಾನ ಮಾಡುವಂಥದ್ದಾಗಿದೆ. ಈ ರೀತಿಯಂತಹ ಶಿಬಿರಗಳು ನಮ್ಮ ಕಾರ್ಮಿಕ ಅಟ್ಟಿ ಚಿನ್ನದ ಗಣಿ ಪರಿಶಿಷ್ಟ ಪಂಗಡ ಮತ್ತು ವರ್ಗಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿರುವುದು ಇನ್ನೂ ಬರುವಂಥ ದಿನಗಳಲ್ಲಿ ಕೂಡ ಪದೇ ಪದೇಯಾಗಿ ಈ ರೀತಿಯಾದ ರಕ್ತದಾನ ಶಿಬಿರವನ್ನು ಆಯೋಜಿಸಬೇಕು. ಅದಾಗಿ ಕೂಡ ವೇದಿಕೆ ಮೇಲೆ ನಾವು ಆಸೀನರಾದಂಥ ನಮ್ಮ ಪ್ರಧಾನ ವ್ಯವಸ್ಥಾಪಕರು ಮಾಸರ್ ಅವರಲ್ಲಿ ಕೂಡ ಹಿಂದೆ ಕೇಳಿಕೊಳ್ತಾನೆ, ಇತ್ತೀಚಿನ ದಿನಗಳಲ್ಲಿ ಸರ್ ನಾವು ರಕ್ತದಾನ ಮಾಡುವುದು ಬಹಳ ಕಡಿಮೆ ಥರ ಆಗ್ತಾ ಇದೆ, ಅದನ್ನು ಕಾರ್ಯಗತವಾಗಿ ತರಬೇಕು. ಏಕೆಂದರೆ ರಕ್ತದಾನ ಮಾಡೋದ್ರಿಂದ ಆ ವ್ಯಕ್ತಿ ಕೂಡ ಆರೋಗ್ಯವಾಗಿರ್ತಾನೆ. ರಕ್ತ ಮಾಡೋದ್ರಿಂದ ಆ ವ್ಯಕ್ತಿ ಕೂಡ ಸಹ ಆರೋಗ್ಯವಾಗಿರ್ತಾನೆ, ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಕೂಡ ಸದೃಢರಾಗ್ತಾರೆ. ಇನ್ನು ಕೆಲಸದಲ್ಲಿ ಕೂಡ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲೂ ಕೂಡ ಅವರು ಬಹಳವಾಗಿ ಚೆನ್ನಾಗಿ ತೊಡಗಲಿಕ್ಕೆ ಸಹಕಾರಿಯಾಗಿರುತ್ತದೆ. ಈ ರೀತಿಯಾದಂಥ ತಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತೇಳಿ ಮತ್ತೊಮ್ಮೆ ಈ ಸಭೆಯ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯುವ ನೌಕರರು ಕೂಡ ಈ ರೀತಿಯಾದಂಥ ಕಾರ್ಮಿಕರ ಉತ್ತೇಜನ ನೀಡುವಂಥ ಶಿಬಿರಗಳಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವುದರಿಂದ ಒಂದು ಮಾದರಿಯಾದ ಸಮಾಜವನ್ನು ನಿರ್ಮಾಣದಲ್ಲಿ ಮಾಡುವುದರಲ್ಲೂ ಕೂಡ ನಿಮ್ಮ ಪಾತ್ರ ಇದೆ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.